ಹಾಯ್ ಗೈಸ್, ಇವತ್ತು ಒಳ್ಳೆ ರೀತಿ ಬ್ಲಾಗ್ ಮಾಡೋ ಅಂತ ಅನ್ಸ್ಕೊಂಡು ಬಂದೆ. ಆದರೆ ನನ್ನ ಅವಸ್ಥೆ ನೋಡ್ರಿ, ಕಂಬತ್ಕೊಂಡಲ್ಲಿ ಪೆಟ್ರೋಲ್ ಖಾಲಿಯಾಗಿ ಗಾಡಿ ನಿಂತಿದ್ದು ನೋಡಿ. ಎಂತ ಮಾಡಲಿಕ್ಕಿಲ್ಲ, ಬ್ಲಾಗ್ ಮಾಡೋದೆಲ್ಲ ಕೊಟ್ಟು ನೋಡೋ ಮುಂದೆ ಕಂಟೆಂಟ್ ಮಾಡಿ ಮತ್ತೆ ಹೊಸ ಪುನಃ ಬ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಫ್ರೆಂಡ್ಸ್ ನೋಡ್ಬೋದು, ಫೈನಲಿ ಪೆಟ್ರೋಲ್ ಬಂತು. ಒಂದೇ ಸತಿ ಸುರು ಒಳಗೆ ಹಾಕಿಬಿಡು. ಫೈನಲಿ ಪೆಟ್ರೋಲ್ ಬಂತು. ಈಗ ಒಂದೇ ಸತಿ ಅರ್ಧ ಪೆಟ್ರೋಲ್ ನೀವು ಇಲ್ಲೇ ಚೆಲ್ದೆ ನೋಡಿ. ಅರ್ಧ ಪೆಟ್ರೋಲು ಇರಲಿ, ಒಳ ಹೊತ್ತು ನಮ್ಗೆ ನಾಗೂರವ್ರಿಗೆ ಹೊರ ಐತಿ. ಒಳ ಹೊತ್ತು ನೋಡಿ ಎಷ್ಟು ಪೆಟ್ರೋಲ್ ಉಳಿತಿಲ್ಲ. ಫೈನಲಿ 100 ರೂಪಾಯಿ ಪೆಟ್ರೋಲಿಗೆ ಒಂದು 80 ರೂಪಾಯಿ ಪೆಟ್ರೋಲ್ ಓಡಾಯ್ತು. ಉಳಕ್ಕೆ ಪೆಟ್ರೋಲ್ ಇಲ್ಲಿ ಚೆಲ್ಲಿದೆ ಕಣಿ. ಈಗ ನಮ್ಮ ಪ್ರಯಾಣ ತ್ರಾಸಿ ಕಡೆಗೆ. ಮುಂದೆ ಸಿಗೋ ಫ್ರೆಂಡ್ಸ್. ಫೈನಲಿ ಪೆಟ್ರೋಲ್ ಹಾಕ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನೋಡ್ಬೋದು ಇವಾಗ ಫೈನಲಿ ನಾವು ತ್ರಾಸಿ ರೀಚ್ ಆಯಿತು. ಆಲ್ರೆಡಿ ಹೈವೇದಲ್ಲೇ ಪೆಟ್ರೋಲ್ ಖಾಲಿಯಾಗಿ ಮತ್ತೆ ಆಟೋ ಹೇಳಿ ಅವರು ಪೆಟ್ರೋಲ್ ತಂದು ಅದು ಫಿಲ್ ಮಾಡೋರಿಗೆ ಅದರಲ್ಲಿ ಸ್ವಲ್ಪ ಚೆಲ್ಲಿ ಹೋಗಿ ನೆಕ್ಸ್ಟ್ ನಾವು ಮತ್ತೆ ಬಂದು ಅಲ್ಲಿ ಬಂಕಲ್ಲಿ ಮತ್ತೆ ಎಕ್ಸ್ಟ್ರಾ ಪೆಟ್ರೋಲ್ ಹಾಕ್ಕೊಂಡು ಅಂತೂ ಈಗ ತ್ರಾಸಿ ರೀಚ್ ಆಯಿತು. ನಾನು ಅದೇ ತುಂಬ ಟೈಮ್ ಆಯಿತು, ಒಂದು ಬ್ಲಾಗ್ಸ್ ಮಾಡಲಿಲ್ಲ, ಎಂತ ಮಾಡಲಿಲ್ಲ. ನಾನು ಇನ್ಸ್ಟಾದಲ್ಲಿ ಒಂದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೆ, ಎಡಿಟ್ ಮಾಡಿ ಬಿಟ್ಟರೆ ಬ್ಲಾಗ್ಸ್ ಮಾಡಲೇ ಇಲ್ಲ. ಅದಕ್ಕೆ ಈಗ ಅಂತಂದರೆ ನಾನು ಡೈಲಿ ಬ್ಲಾಗ್ ಮಾಡುವಂಥ ನೋಡೋದು ಇಷ್ಟ ಆದರೆ ಜನರಿಗೆ ಇಷ್ಟ ಆಗುತ್ತೆ, ಇಲ್ಲ ಅಂದರೆ ಇಲ್ಲ, ನನ್ನ ಪಾಡಿ ನಾನು ಬ್ಲಾಗ್ ಮಾಡ್ತಾ ಹೋಗೋದು ಅಂತ ಹೇಳ್ಕೊಂಡು ಇವತ್ತಿಂದ ಶುರು ಮಾಡಿದ್ದೆ. ನಾನು ಅಂದರೆ ಯಾವ ಥರ ಅಂದರೆ ಡೈಲಿ ಬ್ಲಾಗ್ ಥರ, ಅಂದರೆ ನಿಮಗೆ ಎಲ್ಲ A to Z ತೋರಿಸೋ ಹಾಗೆ. ನಮ್ಮದು ಇಲ್ಲಿ ಗಾಡಿ ಬರೋದಾಗಲಿ ಇಲ್ಲ ಬೇರೆ ಏನೋ ಆಗಲಿ ಅಂದರೆ ಎಲ್ಲ ಥರ ವೀಡಿಯೋ ಮಾಡೋ ಅಂತೇಳಿ ನಿಮಗೆ ಈಗ ಮತ್ತೆ ಸಿಗ್ತೀನಿ. ಈಗ ಬಂದು ನಾವು ದೇವರಿಗೆಲ್ಲ ದೀಪ ಹಚ್ಚಿ ಈಗ ಕೂತ್ಕೊಂಡಿದ್ದಷ್ಟೇ. ಈಗ ನೆಕ್ಸ್ಟ್ ನೋಡುವ. ಆ್ಯಕ್ಚುಲಿ ಇವತ್ತು ಯಾವುದು ಗಾಡಿ ಇಲ್ಲ. ಗಾಡಿ ಬರುತ್ತೆ, ಒಂದೊಂದ್ಸತಿ ಬರುತ್ತೆ, ಒಂದೊಂದ್ಸತಿ ಬರೋಲ್ಲ. ಗಾಡಿ ಇದ್ದರೆ ನಮಗೆ ಗಾಡಿ ಬಗ್ಗೆ ರಿವ್ಯೂ ಮಾಡಿ ಅಂದರೆ ಈ ಗಾಡಿ ಬಗ್ಗೆ ಎಲ್ಲ ತೋರಿಸು ಅಂತ ಅನ್ಸ್ಕೊಂಡೆ. ಆದರೆ ಇವತ್ತು ಯಾವುದು ಗಾಡಿ ಇಲ್ಲಪ್ಪ. ನೋಡೋ ಮತ್ತೆ ಬರ್ಬೋದು, ನೋಡೋ ವೆಯ್ಟ್ ಮಾಡೋ. ನಿಮಗೆ ಹೀಗೆ ಡೈಲಿ ಒಂದೊಂದು ಗಾಡಿ ಬಂದಿದ್ದೆಲ್ಲ ನಮಗೆ ತೋರಿಸ್ತಾ ನಾವು ಸ್ವಲ್ಪ ನಮ್ಮ ಕೆಲಸ ಮಾಡ್ತಾನೂ ನಿಮಗೆ ಬ್ಲಾಗ್ ಮಾಡೋ ಅಂತ ಹೇಳಿ ಬ್ಲಾಗ್ ಮಾಡ್ತಾ ನಾನು ಕೆಲಸ ಮಾಡ್ತೀನಿ. ಹಾಗೆ ಎಲ್ಲ ಥರದ ಗಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಈ ವಿಡಿಯೋನ ಹೀಗೆ ನೋಡ್ತಾ ಇರಿ. ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತಾ ಈಗ ಫ್ರೆಂಡ್ಸ್. ಇವಾಗ 2 ಗಾಡಿ ಬಂದಿದೆ. ಒಂದು ಕಾರ್ ಉಂಟು, ಇದು ಓನರ್ದು. ಮತ್ತು ಇಲ್ಲೊಂದು ಸಣ್ಣ ಪಿಕಪ್ ಬಂದಿದೆ, ಮೀನು ಗಾಡಿ ನೀವು ನೋಡ್ಬೋದು. ಇದು ಈಗ ಅಡಿಗಡೆ ಚೆಸ್ಸಿ ಎಲ್ಲ ವಾಶ್ ಆಗಿದೆ, ಇನ್ನು ಬಾಡಿ ವಾಶ್ ಅಂತ ಬಾಕಿ ಉಂಟು. ಈಗ ಜಸ್ಟ್ ನೀರು ಹೊಡಿತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ಅದಕ್ಕೆ ಅದೊಂದು ಸೈಡ್ ಇಟ್ಟಿದ್ದು, ಅದೊಂದು ಈಗ ಫುಲ್ ವಾಶ್ ಉಂಟು. ಮ್ಯಾಟೆಲ್ಲ ನೋಡಿ ನಾವೆಲ್ಲೋ ಒಣಸಿದೆ ನೋಡಿ, ನೋಡ್ಬೋದು. ಇಲ್ಲಿ ಒಳ್ಳೆ ಬೇಗ ಡ್ರೈ ಆಗುತ್ತೆ. ಹಾಯ್ ಗೈಸ್, ಇವಾಗ ಆ ಗಾಡಿ ವಾಶ್ ಆಗಿದೆ, ನೀವು ನೋಡ್ಬೋದು. ಈಗ ನಮ್ಮದು ಓನರ್ ಕಾರ್ ಉಂಟಲ್ಲ, ಇದನ್ನು ತೆಗೆದು ಆ ಕಡೆ ಇಡಬೇಕಂತ ಅಲ್ಲಿ. ಅದಕ್ಕೆ ಇವಾಗ ಈ ಗಾಡಿ ಅಂದರೆ ಈ ಗಾಡಿ ಸ್ಟಾರ್ಟ್ ಮಾಡಿ ಅಲ್ಲಿಡುವ. ಆ ಗಾಡಿ ಹೋಗ್ತಾಯಿದೆ, ನೀವು ನೋಡ್ಬೋದು. ಮಂಗಳೂರು ಗಾಡಿ ಅದು. ಇದು ನಮ್ಮದು ಓನರ್ ಗಾಡಿ. ಓನರ್ AC ಎಲ್ಲ ಹಾಕಿಟ್ಟಿದ್ದಾರೆ. ಹ್ಯಾಂಗೆ ಇಟ್ಕೊಳ್ಳೋದು ಗೊತ್ತಾಗ್ತಿಲ್ಲ, ಒಂದು ಇದು ತಗೊಳ್ಬೇಕು ಅದಂತರು. ಈಗಂದರೆ ಒಂದು ಅಂದರು ತಗೊಳ್ಬೇಕು, ಸ್ಟ್ಯಾಂಡ್ ಅಂದರು. ನಾನು ಗಾಡಿ ಓಡಿಸ್ತೀನಿ, ಹಾಗಂತ ಇಲ್ಲ. ಸ್ವಲ್ಪ ಒಂದು ಮೌಂಟ್ ಅಂತೂ ಮಾಡಿರಿ ಒಳ್ಳೆದ. ಇಲ್ಲೆಲ್ಲ ಇಟ್ಕೊಳ್ಳಿಕ್ಕೆ ಹೇಗೆ ಬ್ಲಾಗ್ ಮಾಡೋದಂತ ಗೊತ್ತಾಗೋದಿಲ್ಲ. ಅದು ನಮ್ಮದಂದರೆ ಎದುರುಗಡೆ ಸುಮಾರು ಇದು ಉಂಟಾ, ಎಂತ ಅಂತಾರೆ, ಅಲ್ಲಿ ಹೈಟ್ ಉಂಟು ತುಂಬ. ಅದಕ್ಕೆ ಈ ಶ್ರಮಂತ ನೋಡಿ ಮಳ್ಳಾಡ್ತಾನೆ ಕರಾರೆ ಅಂತ. ಅದು ಹಿಂದಿ ಇದು ಉಂಟಲ್ಲ, ಚಿಪ್ಪಡಬೆಲೆ ಚೀಪ್ಸ್ ಅಂತ ಹೇಳ್ತಾ ಅದವರು ಗಾಡಿಗೆ ಮುಂಬೈಯಲ್ಲಿ ಸ್ವಲ್ಪ ಇದು ಮಾಡ್ತಾರಲ್ಲ, ಹಾಗೆ ಇತ್ತು. ಇವಾಗ ಈ ಗಾಡಿ ವಾಶ್ ಮಾಡೋದು ನೀವು ನೋಡ್ಬೋದು. ಈ ಗಾಡಿ ವಾಶ್ ಮಾಡಿ
ಶ್ರವಂತ್ ಅವ್ರದ್ದು ಲಸ್ಸಿ ಪಾರ್ಟಿ ನೋಡಿ, ನೀವು ನೋಡ್ಬೋದು ಲಸ್ಸಿ. ಶ್ರವಂತ್ ಅವ್ರ ಪಾರ್ಟಿ. ಮಿಸ್ಟರ್ ಶ್ರವಂತ್ ನೋಡಿ, ಲಸ್ಸಿ ಅಲ್ಲ, ಎರಡೆರಡು ಲಸ್ಸಿ ಎರಡೆರಡು ಲಸ್ಸಿ ನೋಡಿ. ಅವನದೀಗ ಮತ್ತೆ ರಿಸಲ್ಟ್ ಪಾರ್ಟಿನೂ ಇತ್ತು, ಅದನ್ನು ಸ್ವಲ್ಪ ಲೇಟ್ ಉಂಟಂತೆ, ಅದಕ್ಕೆ ಲಸ್ಸಿ ಪಾರ್ಟಿಗೆ ಫಸ್ಟ್ ಕೊಟ್ಟಿದ್ದಾನೆ ನೋಡಿ. ಶ್ರವಂತ್ ಮತ್ತು ಲಸ್ಸಿ. ಫೋಕಸ್ ಮಾಡಿ, ಲಸ್ಸಿಗೆ ಫೋಕಸ್ ಮಾಡಿ, ಶ್ರವಂತ್ನಿಗೆ ಫೋಕಸ್ ಮಾಡಿ. ಫೈನಲಿ ಈ ವಿಡಿಯೋನ ಎಂಡ್ ಮಾಡುವ ಟೈಮ್ ಬಂದಿದೆ. ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಇವತ್ತಿಗೆ ಎಷ್ಟು ಸಾಕು ಅನ್ಕೊತೀನಿ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗ್ತಾಯಿದೆ. ಅದಕ್ಕೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ. ಟಾಟಾ ಬಾಬಾಯ್. ಹಾಗೆ ನನ್ನ ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದ ಹೇಳುತ್ತಾ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.